ನಮಸ್ಕಾರ. ಮೈಸೆಲ್ಫ್ ಲಕ್ಷ್ಮೀ ದೇವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗೇಟ್ ಕಾಲೇಜ್ ಫಾರ್ ವುಮನ್, ಸಿಂಧನೂರು. ಇಂದಿನ ಒಂದು ಕ್ಲಾಸಲ್ಲಿ ಈಗಾಗಲೇ ಕಾಸಸ್ ಫಾರ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ ಅಂತಕ್ಕಂಥ ವಿಷಯನ ಕುರಿತು ಚರ್ಚೆ ಮಾಡ್ತಾಯಿದ್ವಿ. ಅದೇ ಟಾಪಿಕ್ನ ನಾವು ಇವತ್ತು ಇನ್ನುಳಿದ ವಿಷಯಗಳನ್ನು ಕುರಿತು ಅದೇ ಟಾಪಿಕ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಜನಸಂಖ್ಯೆಯ ತೀವ್ರ ಬೆಳವಣಿಗೆಗೆ ಕಾರಣಗಳು ಅಂತಕ್ಕಂಥದ್ದನ್ನು ನಾವು ಎರಡು ಪ್ರಮುಖ ಅಂಶಗಳು ಅಂತ ನಾವು ಸ್ಟಡಿ ಮಾಡಿದ್ವಿ ಈಗಾಗಲೇ. ಆ ಪ್ರಮುಖ ಅಂಶಗಳು ಯಾವುವು ಅಂತಂದರೆ, ಇಲ್ಲಿ ಮರಣ ಪ್ರಮಾಣ ನಮ್ಮಲ್ಲಿ ಇಳಿಕೆ ಆಗ್ತಾಯಿದೆ ಮತ್ತು ಜನನ ಪ್ರಮಾಣ ನಮ್ಮಲ್ಲಿ ಏರಿಕೆ ಆಗ್ತಾಯಿದೆ ಅಂತಕ್ಕಂಥದ್ದು ಅಂತ ಸ್ಟಡಿ ಮಾಡ್ತಾ ಹೋಗಿದ್ವಿ. ಈಗಾಗಲೇ ನಾವು ಇಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂತಂದರೆ, ಮರಣ ಪ್ರಮಾಣದ ಇಳಿಕೆಗೆ ಕಾರಣಗಳು ಏನು ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ನಂತರ ಜನನ ಪ್ರಮಾಣದ ಏರಿಕೆಗೆ ಕಾರಣಗಳು ಏನು ಅಂತ ನೋಡುವಾಗ ಆರ್ಥಿಕ ಅಂಶಗಳನ್ನು ನಾವು ನೋಡಿದ್ದೀವಿ. ಆರ್ಥಿಕ ಅಂಶಗಳಂದರೆ ಕೃಷಿ ಪ್ರಾಧಾನ್ಯತೆ ಬರ್ತಾಯಿದೆ. ಆ ಕೃಷಿ ಪ್ರಾಧಾನ್ಯತೆ ಇರ್ತಕ್ಕಂಥ ಒಂದು ಕುಟುಂಬಗಳಲ್ಲಿ ಮಕ್ಕಳಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಕೃಷಿಯಲ್ಲಿ ಸಿಗೋದ್ರಿಂದಾಗಿ ಅವರಿಗೆ ಮಕ್ಕಳೇನು ಭಾರ ಅಂತ ಅನಿಸೋದಿಲ್ಲ. ನಂತರದಲ್ಲಿ ಬಡತನದಿಂದ ಹೊರಗಡೆ ಬರಬೇಕು ಅನ್ನೋ ಇಚ್ಛೆಯಿಂದಾಗಿ ಮಕ್ಕಳನ್ನು ಜಾಸ್ತಿ ಪಡಿತಾ ಹೋಗ್ತಾರೆ. ಎಲ್ಲರೂ ದುಡಿಯೋದ್ರಿಂದಾಗಿ ಕುಟುಂಬಕ್ಕೆ ಆದಾಯ ಸಿಗುತ್ತೆ ಅಂತಕ್ಕಂಥದ್ದನ್ನು ಅವರು ಅಂದ್ಕೊಳ್ತಾ ಹೋಗಿದ್ರು. ಈ ವಿಷಯದಿಂದ ಏನಾಗ್ತಾ ಬಂತು ಅಂದರೆ, ಜನಸಂಖ್ಯೆ ಏರಿಕೆ ಆಗ್ತಾ ಬಂತು, ಜನನ ಪ್ರಮಾಣ ಏರಿಕೆ ಆಗ್ತಾ ಬಂತು ಅನ್ನೋದನ್ನು ನೋಡಿದ್ವಿ. ಎರಡನೇ ಅಂಶ ನಾವು ನೋಡ್ತಾ ಹೋಗೋಣ ಈಗ, ಸಾಮಾಜಿಕ ಅಂಶಗಳು. ಸಾಮಾಜಿಕ ಅಂಶಗಳು ಕೂಡ ಹೇಗೆ ಜನಸಂಖ್ಯೆಯ ಏರಿಕೆಗೆ ಕಾರಣವಾಗ್ತಾ ಇದ್ದಾವೆ ಅಂತ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ನಂಬರ್ 1 ನಾವು ನೋಡ್ತಾ ಹೋಗೋಣ, ಸಾರ್ವತ್ರಿಕ ಮದುವೆ ಅಂತಕ್ಕಂಥದ್ದು. ನಮ್ಮ ಭಾರತದಲ್ಲಿ ಮದುವೆ ಅಂತಕ್ಕಂಥದ್ದು ಧಾರ್ಮಿಕವಾದಂಥ ಒಂದು ಪವಿತ್ರ ಕ್ರಿಯೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಅದು ಸಾಮಾಜಿಕವಾದಂಥ ಒಂದು ಕ್ರಿಯೆ ಅಂತಕ್ಕಂಥದ್ದು. ಅದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಹುಟ್ಟಿದಂಥವೆಲ್ಲ ವ್ಯಕ್ತಿಗಳು, ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಹುಟ್ಟಿದಂಥ ಎಲ್ಲರೂ ಕೂಡ ಏನಾಗಬೇಕು, ಮದುವೆ ಆಗಲೇಬೇಕು ಅಂತಕ್ಕಂಥದ್ದು. ಅದು ಅಲ್ಲದೆ ಧಾರ್ಮಿಕ ವಿಧಿ ವಿಧಾನಗಳನ್ನು ನಾವು ಮಾಡಬೇಕು ಅಂತಂದರೆ ಏನಾಗಿರ್ಬೇಕು, ಅಲ್ಲಿ ಪತಿ ಪತ್ನಿಯರು ಇರಬೇಕು ಅಂತಕ್ಕಂಥದ್ದು. ಅಂದರೆ ಪತಿ ಪತ್ನಿಯರು ಕೂತ್ಕೊಂಡು ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂತಂದಾಗ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನಾಗಬೇಕಾಗತ್ತೆ, ಮದುವೆ ಆಗಬೇಕಾಗುತ್ತದೆ. ಅದೇ ರೀತಿಯಾಗಿ ಮೋಕ್ಷವನ್ನು ಹೊಂದಬೇಕು ಅಂತಂದರೂ ಕೂಡ ಮೋಕ್ಷಕ್ಕೆ ಒಂದು ಸಾಧನ ಅಂತಕ್ಕಂಥದ್ದು ಮದುವೆ ಆಗಲೇಬೇಕು, ಮಗುವನ್ನು ಪಡೆಯಲೇಬೇಕು ಅಂತಕ್ಕಂಥದ್ದು. ಈ ರೀತಿ ಬಲವಾಗಿ ನಂಬಿರುವುದರಿಂದಾಗಿ ಮತ್ತು ನಮ್ಮ ದೇಶದಲ್ಲಿ ಅದು ಬಲವಾಗಿ ಬೇರೂರಿರೋದ್ರಿಂದಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಏನಾಗ್ತಾ ಬರ್ತಾ ಇದೆ, ಮಿತಿ ಮೀರ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಎರಡನೇದಾಗಿ ನಾವು ಸಾಮಾಜಿಕ ಅಂಶಗಳಲ್ಲಿ ನಾವು ನೋಡ್ತಾ ಹೋದರೆ, ಚಿಕ್ಕ ವಯಸ್ಸಿನಲ್ಲಿ ವಿವಾಹ ಮಾಡುವುದು. ನಮ್ಮ ಭಾರತದಲ್ಲಿ ಇದು ಒಂದು ಸಾರ್ವತ್ರಿಕವಾಗಿ ಬಿಟ್ಟಿದೆ. ಅದು ಇತ್ತೀಚೆಗೆ ಇವತ್ತು ನಮ್ಮಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ, ಬಾಲ್ಯ ವಿವಾಹವನ್ನು ನಾವು ಏನು ಮಾಡ್ತಾಯಿದ್ವಿ, ತೆಗೆದುಹಾಕಲಾಗಿದೆ. ನಿಷೇಧ ಕಾಯ್ದೆ ಕೂಡ ಬಂದಿದೆ. ಅದರಿಂದಾಗಿ ಭಾರತದಲ್ಲಿ ಸ್ತ್ರೀಯರಿಗೆ ಮದುವೆ ವಯಸ್ಸನ್ನು ಏನು ನಿಗದಿ ಮಾಡಲಾಗಿದೆ ಅಂತಂದರೆ, 18 ವಯಸ್ಸನ್ನು ಮೀರಿದ ಮೇಲೆ ಏನು ಮಾಡಬೇಕಾಗತ್ತೆ, ಮದುವೆಯನ್ನು ಮಾಡಬೇಕಾಗುತ್ತದೆ ಅಂತಕ್ಕಂಥದ್ದು. ಆದರೆ ನಮ್ಮ ದೇಶದಲ್ಲಿ ಏನು ಮಾಡ್ತಾಯಿದ್ದಾರೆ, ಇನ್ನೂ ಕೂಡ ಕದ್ದು ಮುಚ್ಚಿ ಸರ್ಕಾರಕ್ಕೆ ಮಾಹಿತಿ ಸಿಗದಂತೆಯೇ ಚಿಕ್ಕ ವಯಸ್ಸಿನಲ್ಲೇ ಕೂಡ ಮದುವೆ ಮಾಡ್ತಾ ಹೋಗ್ತಾಯಿದ್ದಾರೆ. ಈ ರೀತಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವುದರಿಂದಾಗಿ ಮಕ್ಕಳು ಫರ್ಟಿಲಿಟಿ ಅಂತಕ್ಕಂಥದ್ದು ಏನಾಗ್ತಾ ಬರುತ್ತೆ, ಹೆಚ್ಚಿರುತ್ತೆ. ಫರ್ಟಿಲಿಟಿ ಅಂತಕ್ಕಂಥದ್ದು ಹೆಚ್ಚಿರುವುದರಿಂದಾಗಿ ಮಕ್ಕಳನ್ನು ಪಡೆಯುವ ಸಾಧ್ಯತೆಗಳ ಪ್ರಮಾಣವೇ ಹೆಚ್ಚಿರುತ್ತೆ. ಇದರಿಂದಾಗಿ ಮಕ್ಕಳ ಪ್ರಮಾಣ ಏನಾಗ್ತಾ ಬರುತ್ತೆ, ಜನಸಂಖ್ಯೆ ಪ್ರಮಾಣ ಹೆಚ್ಚಿಗಾಗ್ತಾ ಬರುತ್ತೆ. ಆದರೆ ಪಾಶ್ಚಿಮಾತ್ಯ ದೇಶದಲ್ಲಿ ಅಲ್ಲಿ ಏನಾಗ್ತಾ ಬರುತ್ತೆ ಅಂತಂದರೆ, ತುಂಬ ಏಜ್ ಆದ ನಂತರದಲ್ಲಿ ಮದುವೆ ಆಗ್ತಾ ಬರ್ತಾರೆ, ಬೈ ಚಾಯ್ಸ್ ಆಗ್ತಾ ಹೋಗ್ತಾರೆ. ನಮ್ಮಲ್ಲಿ ಏನಾಗ್ತಾ ಬರ್ತಾ ಇದೆ, ಮದುವೆ ಮಾಡಲೇಬೇಕು ಅಂತಕ್ಕಂಥದ್ದು. ಅಲ್ಲಿ ಮದುವೆ ಕಡ್ಡಾಯ ಇಲ್ಲ, ಆದರೆ ನಮ್ಮಲ್ಲಿ ಏನಾಗಿದೆ, ಮದುವೆ ಕಡ್ಡಾಯವಾಗಿರ್ತಕ್ಕಂಥ ರೀತಿಯಲ್ಲಿ ಇದೆ. ನಂತರ 3ನೇ ಪಾಯಿಂಟಾಗಿ ನಾವು ನೋಡ್ತಾ ಹೋದಾಗ, ಧಾರ್ಮಿಕ ನಂಬಿಕೆಗಳು ಮತ್ತು ಮೌಢ್ಯಗಳು ಅಂತಕ್ಕಂಥ. ಜನರು ಧಾರ್ಮಿಕವಾಗಿ ಯಾವ ರೀತಿಯ ನಂಬಿಕೆಗಳನ್ನು ಹೊಂದಿದ್ದಾರೆ ಮತ್ತು ಮೌಢ್ಯಗಳಿಂದಾಗಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ, ಇಲ್ಲಿ ಮಕ್ಕಳನ್ನು ಪಡಿತಕ್ಕಂಥದ್ದು ಏನಾಗಿಬಿಟ್ಟಿದೆ ಅಂದರೆ, ಧಾರ್ಮಿಕ ಕಾರ್ಯಗಳು, ಮಕ್ಕಳನ್ನು ಪಡೆಯುವುದೇ ಒಂದು ಧರ್ಮ ಆಗಿಬಿಟ್ಟಿದೆ. ಮಕ್ಕಳನ್ನು ಎಷ್ಟು ಮಕ್ಕಳ ದೇವರು ಕೊಡ್ತಾನೋ ಅಷ್ಟು ಮಕ್ಕಳನ್ನು ನಾವು ಪಡೀಲೇಬೇಕು ಅಂತಕ್ಕಂಥದ್ದು. ಮಕ್ಕಳು ಇದ್ದಾಗ ಮಾತ್ರ, ಒಂದು ಹೆಣ್ಣು ಮಗು ಆಗಿದೆ ಕೈ ಬಿಡೋದಿಲ್ಲ. ಒಂದು ಹೆಣ್ಣು ಮಗಾಗಿದೆ ಅಂದರೆ ಮನೆಗೆ ಏನಾಗಬೇಕು, ಒಂದು ವಂಶೋದ್ಧಾರಕನಿರಬೇಕು.
ಎಂಟತ್ತು ಹೆಣ್ಣು ಮಕ್ಕಳಾದರೂ ಕೂಡ ಗಂಡು ಮಗು ಪಡಲೇಬೇಕಂತಕ್ಕಂಥದ್ದು ಜನಸಂಖ್ಯೆನ ಮನೆಗೆ ಏನು ಮಾಡ್ತಾ ಬರ್ತಾರೆ, ಹೆಚ್ಚಿಗೆ ಮಾಡ್ತಾನೆ ಹೋಗ್ತಾರೆ. ಹೌದಾ, ವಂಶೋದ್ಧಾರಕ ಪಡಿಬೇಕು ಅಂತಕ್ಕಂಥ ಒಂದು ನಂಬಿಕೆ, ಧಾರ್ಮಿಕ ನಂಬಿಕೆ ಅಂತಕ್ಕಂಥದ್ದು. ಇದರಿಂದ ಕೂಡ ಏನಾಗ್ತಾ ಬರ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ ಅಂತಕ್ಕಂಥ. ಇನ್ನೊಂದು ಪ್ರಮುಖ ಅಂಶ ಯಾವುದಂದರೆ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಏನು ಅಂತಂದರೆ ಇನ್ನೂ ಜಾರಿಯಲ್ಲಿ ಇರ್ತಕ್ಕಂಥ ಸನ್ನಿವೇಶನ ನಾವು ನೋಡ್ತಾ ಇದ್ವಿ. ಇವರಿಗೆ ಇಲ್ಲಿರ್ತಕ್ಕಂಥವ್ರು ಅವಿಭಕ್ತ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೋ ಅಷ್ಟು ಜನಕ್ಕೆ ಒಬ್ಬ ಮನೆ ಯಜಮಾನ ಅಂತ ಇರ್ತಾನೆ. ಆ ಯಜಮಾನನೇ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಆಹಾರ ಒದಗಿಸುವುದು, ಬಟ್ಟೆ ತರುವುದು, ವಸತಿ ಒದಗಿಸುವುದು ಮತ್ತೆಲ್ಲ ಸೌಕರ್ಯಗಳನ್ನು ಅವರೇ ಒದಗಿಸಿಕೊಡ್ತಾ ಹೋಗ್ತಾರೆ. ಇಡೀ ಕುಟುಂಬದ ರಕ್ಷಣೆನ ಕುಟುಂಬದ ಯಜಮಾನ ಮಾಡ್ತಾ ಹೋಗ್ತಾನೆ. ಆದರೆ ಇನ್ನುಳಿದಿರ್ತಕ್ಕಂಥವ್ರಿಗೆ ಯಾವುದೇ ಜವಾಬ್ದಾರಿಗಳು ಇರುವುದಿಲ್ಲ. ಅಂತಲ್ಲಿ ಹೆಚ್ಚಿನ ಮಕ್ಕಳನ್ನು ಪಡೆಯುವ ಸಾಧ್ಯತೆಗಳು ಕಂಡು ಬರುವುದರಿಂದಾಗಿ ಇದು ಆ ಕುಟುಂಬಕ್ಕೊಂದೇ ಹೊರೆಯಲ್ಲ, ಇಡೀ ದೇಶಕ್ಕೇ ಹೊರೆ ಆಗ್ತಾ ಬರುತ್ತೆ ಅನ್ನೋದು ಕೂಡ ನಾವಿಲ್ಲಿ ಮರೆಯುವಂತಿಲ್ಲ. ನಂತರದಲ್ಲಿ ಅನಕ್ಷರತೆ ಅಂತಕ್ಕಂಥದ್ದು ಭಾರತದಲ್ಲಿ ಜನಸಂಖ್ಯೆ ಬೆಳವಣಿಗೆಗೆ ಕೊಡುಗೆ ನೀಡ್ತಕ್ಕಂಥ ಪ್ರಮುಖ ಅಂಶ ಯಾವುದು ಅಂತಂದರೆ ಅನಕ್ಷರತೆಯಾಗಿದೆ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅಕ್ಷರಸ್ಥರಿದ್ದಾರೆ. ಅದರಲ್ಲೂ ಕೂಡ ಮಹಿಳಾ ಸಾಕ್ಷರತಾ ಸಂಖ್ಯೆ ಕೇವಲ ಏನಾಗಿದೆ, 65% ಇದೆ. ಹೌದು, ಇಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಆಗ್ತಕ್ಕಂಥದ್ದು ಅನಕ್ಷರತೆಯಿಂದ. ಮಹಿಳೆ ಎಲ್ಲಿ ಸಾಕ್ಷರಳಾಗ್ತಾ ಹೋಗ್ತಾಳೋ, ಸಾಕ್ಷರತೆ ಪಡೆದಂತೆ ಮಕ್ಕಳನ್ನು ಪಡಿತಕ್ಕಂಥ ಪ್ರಮಾಣ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ಸಾಕಷ್ಟು ಅಧ್ಯಯನಗಳು ಕೂಡ ಆಗಿದ್ದಾವೆ. ಇಲ್ಲಿ ಪ್ರೈಮರಿ ಎಜುಕೇಷನ್ ಪಡೆದಿರ್ತಕ್ಕಂಥ ಮಹಿಳೆ, ಹೈಯರ್ ಎಜುಕೇಷನ್ ಪಡೆದಿರ್ತಕ್ಕಂಥ ಮಹಿಳೆ, ಹೌದು, ಇಲ್ಲಿ ಏನಾಗ್ತಾ ಬರುತ್ತೆ ಅಂತಂದರೆ ಮಕ್ಕಳನ್ನು ಪಡೆಯೋ ಪ್ರಮಾಣ ವ್ಯತ್ಯಾಸ ಆಗ್ತಾ ಬರುತ್ತೆ. ಹೈಯರ್ ಎಜುಕೇಷನ್ ಪಡೆದಂಥ ಮಹಿಳೆ ಏನಾಗ್ತಾ ಬರ್ತಾಳೆ ಅಂತಂದರೆ ಮಕ್ಕಳನ್ನು ಪಡೆಯೋ ಪ್ರಮಾಣ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅವರು ಬೈ ಚಾನ್ಸ್ ಅಂತಕ್ಕಂಥದ್ರಲ್ಲಿ ಮಕ್ಕಳನ್ನು ಪಡೆಯೋದಿಲ್ಲ, ಬೈ ಚಾಯ್ಸ್ ಅಂತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಪಡಿತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಕಾರಣ ಯಾವುದಂದರೆ ಬಹುಪತ್ನಿತ್ವ. ಭಾರತದಲ್ಲಿ ಬಹುಪತ್ನಿತ್ವ ಅಥವಾ ಬಹುಪತಿತ್ವ ಪದ್ಧತಿ ಅಸ್ತಿತ್ವದಲ್ಲೇ ಇದೆ ಹಲವಾರು ಕಡೆ. ಹೌದಾ, ಇದರಿಂದಾಗಿ ಅಲ್ಲಿ ಕೆಲವು ಜನಾಂಗದಲ್ಲಿ ಜನರು ಇಂದಿಗೂ ಕೂಡ ಒಂದಕ್ಕಿಂತ ಹೆಚ್ಚಿನ ಹೆಂಡತಿಯರನ್ನು ಹೊಂದುವ ಪದ್ಧತಿ ಜಾರಿಯಲ್ಲಿದೆ. ಇದರಿಂದಾಗಿ ಏನಾಗ್ತಾ ಬರುತ್ತೆ, ಜನಸಂಖ್ಯೆ ಪ್ರಮಾಣ ಏರ್ತಾ ಬರುತ್ತೆ. ಪ್ರತಿಯೊಂದು ಪತ್ನಿ ಕೂಡ ತನ್ನದೇ ಆದ ಮಗು ಪಡಿಬೇಕಂತ ಹೇಳ್ತಾ ಹೋಗ್ತಾರೆ. ಇದರಿಂದಾಗಿ ಬಹುಪತ್ನಿತ್ವ ಇತ್ತು ಅಂತಂದರೆ ಪ್ರತಿಯೊಂದು ಪತ್ನಿಯೂ ಕೂಡ ಮಕ್ಕಳನ್ನು ಪಡಿತಾ ಹೋಗೋದ್ರಿಂದಾಗಿ ಇಡೀ ಕುಟುಂಬ ಹೊಂದತಕ್ಕಂಥ ಮಕ್ಕಳ ಸಂಖ್ಯೆ ಏನಾಗ್ತಾ ಬರುತ್ತೆ, ಹೆಚ್ಚಾಗ್ತಾ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಒಂದನೇದಾಗಿ ಆರ್ಥಿಕ ಅಂಶಗಳನ್ನು ನೋಡ್ತಾ ಹೋದ್ವಿ. ಎರಡನೇದಾಗಿ ಇಲ್ಲಿ ನಾವು ಸಾಮಾಜಿಕ ಅಂಶಗಳನ್ನು ನಾವು ನೋಡ್ತಾ ಹೋದ್ವಿ. ಅನ್ನೋದು ಕಂಪಲ್ಸರಿ ಮದುವೆ ಮಾಡ್ಕೋಬೇಕು ಅನ್ನೋದು, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಬೇಕು ಅನ್ನೋದು, ಇವುಗಳು ಸಾಮಾಜಿಕ ಅಂಶಗಳಾಗ್ತಾ ಬಂದು. ಮೂರನೇದಾಗಿ ನಾವು ನೋಡ್ತಾ ಹೋದಾಗ ಯಾವುದು ಅಂದರೆ ಭೌಗೋಳಿಕ ಅಂಶಗಳು ಅಂತ ಹೇಳ್ತಾ ಬರ್ತಾ ಇದ್ವಿ. ಈ ಭೌಗೋಳಿಕ ಅಂಶಗಳು ಏನು ಅಂತಂದರೆ ಭಾರತವು ಉಷ್ಣ ಹವಾಮಾನವನ್ನು ಹೊಂದಿದೆ ಅಂತಕ್ಕಂಥದ್ದು. ಉಷ್ಣ ಹವಾಮಾನವನ್ನು ಹೊಂದಿದೆ. ಜನಸಂಖ್ಯೆ ವೃದ್ಧಿಗೆ ಇದೇನಾಗ್ತಾ ಬರ್ತಾ ಇದೆ, ಉಷ್ಣ ಹವಾಮಾನವು ಪೂರಕವಾಗುತ್ತದೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಉಷ್ಣ ಹವಾಮಾನದಲ್ಲಿರ್ತಕ್ಕಂಥ ಜನರು ಬಹು ಬೇಗನೆ ಪ್ರೌಢಾವಸ್ಥೆಗೆ ಬರ್ತಾರೆ ಅಥವಾ ಪ್ರೌಢಾವಸ್ಥೆಯನ್ನು ತಲುಪ್ತಾರೆ. ಇದರಿಂದಾಗಿ ಏನಾಗ್ತಾ ಬರುತ್ತೆ, ಸಂತಾನೋತ್ಪತ್ತಿಯ ಕಾಲ ದೀರ್ಘವಾಗ್ತಾ ಬರುತ್ತೆ. ಬೇಗ ಅವರು ಪ್ರೌಢಾವಸ್ಥೆಗೆ ಬರುವುದರಿಂದಲೇ ಆಗಿನಿಂದಲೇ ಆ ಒಂದು ವಯಸ್ಸಿನಿಂದಲೇ ಏನಾಗ್ತಾ ಬರುತ್ತೆ ಅಂದರೆ ಮಕ್ಕಳನ್ನು ಪಡೆಯುವ ಸಂತಾನೋತ್ಪತ್ತಿ ಶಕ್ತಿ ಹೊಂದಿರುತ್ತಾರೆ. ಈ ರೀತಿ ಆಗುವುದರಿಂದಾಗಿ ಅದರ ಒಂದು ಅವಧಿ ಏನಾಗ್ತಾ ಬರುತ್ತೆ, ದೀರ್ಘಕಾಲ ಆಗ್ತಾ ಹೋಗುತ್ತೆ. ದೀರ್ಘಕಾಲದವರೆಗೂ ಕೂಡ ಸಂತಾನೋತ್ಪತ್ತಿ ಶಕ್ತಿಯನ್ನು ಹೊಂದಿರುವುದರಿಂದಾಗಿ ಆ ಒಂದು ಪ್ರೌಢಾವಸ್ಥೆಯಲ್ಲಿರುವುದರಿಂದಾಗಿ ಮಕ್ಕಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಮಕ್ಕಳ ಸಂಖ್ಯೆ ಏನಾಗ್ತಾ ಬರುತ್ತೆ ಅಂತಂದರೆ ಹೆಚ್ಚಾಗ್ತಾ ಬರುತ್ತೆ ಅಂತಕ್ಕಂಥದ್ದು. ಇದು ಕೂಡ ನಮ್ಮ ದೇಶದಲ್ಲಿ ಪ್ರಮುಖವಾದಂಥ ಕಾರಣವಾಗಿದೆ. ಯಾವುದಕ್ಕೆ ಅಂತಂದರೆ ಜನನ ಪ್ರಮಾಣ ಹೆಚ್ಚಿಗೆ ಆಗೋದಕ್ಕೆ ಇದು ಒಂದು ಕೂಡ ಮಹತ್ವದ ಕಾರಣ ಅಂತಲೇ ನಾವಿಲ್ಲಿ ಹೇಳಬಹುದಾಗುತ್ತೆ. ಅದೇ ರೀತಿಯಾಗಿ ರಾಜಕೀಯ ಅಂಶಗಳನ್ನು ನಾವು ನೋಡ್ತಾ ಹೋದಾಗ ಭಾರತದಲ್ಲಿನ ರಾಜಕೀಯ ಮತ್ತು ಆಡಳಿತೀಯ ಸ್ಥಿತಿಗತಿಗಳು ಸಹ ಏನಾಗ್ತಾ ಬರ್ತಾ ಇದೆ ಅಂದರೆ ಬಹಳಷ್ಟು ಮಟ್ಟಿಗೆ ಜನನ ಪ್ರಮಾಣ ಅಥವಾ ಜನಸಂಖ್ಯೆ ಏರಿಕೆಗೆ ಕಾರಣವಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಸರ್ಕಾರವು ಹಲವಾರು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಆದರೆ ಆ ನಿಯಂತ್ರಣ ಕ್ರಮಗಳು ಏನಾಗಿಲ್ಲ ಅಂತಂದರೆ ಪರಿಣಾಮಕಾರಿಯಾಗಿಲ್ಲ ಮತ್ತು ಆಕರ್ಷಣೀಯವಾಗಿಲ್ಲ.
ಹೌದಾ, ಜಾರಿಗೆ ತರಲು ಅವರು ಕೂಡ ಹಿಂದೇಟು ಹಾಕ್ತಾರೆ ಅಂತ ನಾವು ನೋಡಬಹುದಾಗುತ್ತದೆ. ಯಾಕಂತಂದರೆ ಕುಟುಂಬ ನಿಯಂತ್ರಣ ಸಲಕರಣೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಪೂರೈಕೆ ಆಗ್ತಾ ಇಲ್ಲ. ಸರಿಯಾದ ಪೂರೈಕೆ ಆಗ್ತಾ ಇಲ್ಲದೆ ಇರುವುದರಿಂದಾಗಿ ಕುಟುಂಬ ಯೋಜನಾ ಕ್ರಮಗಳನ್ನು ಅನುಸರಿಸುವಲ್ಲಿ ಜನರು ಹಿಂದೇಟಾಗ್ತಾ ಹೋಗ್ತಾರೆ. ಮತ್ತು ಸರ್ಕಾರ ತೆಗೆದುಕೊಳ್ತಕ್ಕಂಥ ಕ್ರಮಗಳು ಕೂಡ ಅಷ್ಟು ಪರಿಣಾಮಕಾರಿಯಾಗಿಲ್ಲ ಅಂತಕ್ಕಂಥದ್ದು. ಇವತ್ತಿನ ರಾಜಕೀಯ ನಾಯಕರಲ್ಲಿ ಅದರ ಇಚ್ಛಾಶಕ್ತಿ ಕೂಡ ಕಡಿಮೆ ಇದೆ ಅಂತಕ್ಕಂಥದ್ದು. ಅವರ ಆ ಒಂದು ಯಾವ ಜನರು ಅವರು ಓಟ್ ಹಾಕ್ತಾ ಇದ್ದಾರೋ ಅಂಥ ಒಂದು ಕುಟುಂಬಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆದರೆ ಅವರು ಪಡಿತಕ್ಕಂಥ ಓಟಿನ ಸಂಖ್ಯೆ ಕೂಡ ಹೆಚ್ಚಾಗ್ಬೋದು ಅಂತಕ್ಕಂಥ ನಿರೀಕ್ಷೆ ಕೂಡ ಇರ್ತಾ ಹೋಗ್ತವೆ. ಆದ್ದರಿಂದ ಈ ಎಲ್ಲ ಹಲವಾರು ರೀಸನ್ಗಳಿಂದಾಗಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಜನಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದಾದ ನಂತರದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಮತ್ತೊಂದು ಕೊನೆಯದಾಗಿರ್ತಕ್ಕಂಥ ಅಂಶ ಯಾವುದು ಅಂತಂದರೆ ಜನಸಂಖ್ಯಾ ಶಿಕ್ಷಣದ ಕೊರತೆ. ರಾಜಕೀಯವಾಗಿ ಕೆಲಸ ಮಾಡ್ತಕ್ಕಂಥವರಾಗಿರ್ಬೋದು, ಸಾಮಾಜಿಕವಾಗಿ ಜೀವನ ನಡೆಸ್ತಕ್ಕಂಥವರಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗನ ಮಾಡ್ತಾ ಇರ್ಬೋದು, ಅವರಿಗೆ ಮೊದಲು ಯಾವುದರ ಒಂದು ಜ್ಞಾನ ಇರಬೇಕು ಅಂತಂದರೆ ಜನಸಂಖ್ಯೆ ಬಗ್ಗೆ ಜ್ಞಾನ ಒಂದು ಇರಬೇಕಾಗುತ್ತದೆ. ಅದಕ್ಕಾಗಿ ಇವತ್ತು ನಾವು ಪ್ರತಿಯೊಬ್ಬರಿಗೆ ಏನನ್ನು ಒದಗಿಸಿ ಕೊಡಬೇಕಾಗಿದೆ ಅಂದರೆ ಜನಸಂಖ್ಯೆ ಶಿಕ್ಷಣವನ್ನು ಒದಗಿಸಿ ಕೊಡಬೇಕಾಗಿದೆ. ಆದರೆ ಭಾರತದಲ್ಲಿ ವೈಜ್ಞಾನಿಕ ತಳಹದಿ ಹೊಂದಿರುವ ಜನಸಂಖ್ಯೆ ಶಿಕ್ಷಣದ ಕೊರತೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮನೇಲಿ 4 ಜನ ಹೆಚ್ಚಿಗಿದ್ರೆ ಏನಾಯಿತು, ದೇಶಕ್ಕೇನು ಪ್ರಾಬ್ಲಮ್, ಹೌದಾ? ನಮ್ಮ ಸಮಸ್ಯೆ ದೇಶದ ಸಮಸ್ಯೆ ಅಂತ ಇಲ್ಲಿ ಅಂದ್ಕೊಳೋದಿಲ್ಲ, ಹೌದಾ? ಕುಟುಂಬಕ್ಕೆ ಸೀಮಿತವಾಗಿರುತ್ತೆ ಅಂತ ಅದು ಅಂದ್ಕೊತಾ ಇದ್ದಾರೆ. ಅದರಿಂದಾಗಿ ಜನಸಂಖ್ಯೆ ವಿಚಾರದಲ್ಲಿ ಉತ್ತಮ ನೀತಿಯನ್ನು ಘೋಷಣೆ ಮಾಡುವಲ್ಲಿ ಕೂಡ ನಮ್ಮ ದೇಶದಲ್ಲಿ ವಿಫಲವಾಗಿದ್ದಾರೆ ಅಂತ ನಾವು ನೋಡಬಹುದಾಗಿದೆ. ಜನರಲ್ಲಿ ಅರಿವು ಮೂಡ್ತಾ ಇಲ್ಲ. ಜನಸಂಖ್ಯೆ ಆಗುವುದರಿಂದಾಗಿ ಇಡೀ ಕುಟುಂಬದ ಮೇಲೆ ಏನು ಪ್ರಭಾವ ಬೀರುತ್ತೆ, ಇಡೀ ರಾಷ್ಟ್ರದ ಮೇಲೆ ಏನು ಪ್ರಭಾವ ಬೀರುತ್ತೆ, ಆರ್ಥಿಕ ಅಭಿವೃದ್ಧಿಯ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತಕ್ಕಂಥ ಅರಿವು ಜನರಲ್ಲಿ ಮೂಡ್ತಾ ಇಲ್ಲ. ಮತ್ತು ನಿಯಂತ್ರಣದ ಸಲಕರಣೆಗಳು ಏನಿದಾವೋ ಅದನ್ನು ಬಳಕೆ ಮಾಡುವಲ್ಲಿ ಅವರು ಹಿಂದೇಟು ಆಗ್ತಾ ಇದ್ದಾರೆ, ಹೌದಾ? ಈ ನಂತರದಲ್ಲಿ ಅವುಗಳ ಲಭ್ಯತೆ ಕೂಡ ಕಡಿಮೆ ಇರ್ತಕ್ಕಂಥದ್ದು. ಜೊತೆಗೆ ಜನಸಂಖ್ಯೆ ಶಿಕ್ಷಣವನ್ನು ಕೊಡುವಲ್ಲಿ ನಾವು ಕೊರತೆ ಇರುವುದರಿಂದಾಗಿ ಮತ್ತು ಜೊತೆಗೆ ಆ ಜನಸಂಖ್ಯೆಯ ಸಾಧಕ ಬಾಧಕಗಳು ಏನು ಅಂತಕ್ಕಂಥದ್ದು ಕೂಡ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸುವಲ್ಲಿಯೂ ಕೂಡ ನಾವು ಕೂಡ ಶಿಕ್ಷಕರಾಗಿರ್ತಕ್ಕ ನಾವೇನು ಮಾಡ್ತಾಯಿದ್ವಿ, ಪಾಠ ಮಾಡಿರ್ತಕ್ಕಂಥ ನಂತರದಲ್ಲಿ ಆ ಮಕ್ಕಳು ಮನೇಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೌದಾ? ಈ ರೀತಿಯಾಗಿ ಅರಿವು ಮೂಡುವಲ್ಲಿ ಸಾಧಕ ಬಾಧಕಗಳನ್ನು ತಿಳುವಳಿಕೆ ಪಡೆಯುವಲ್ಲಿ ಜನರು ವಿಫಲರಾಗ್ತಾ ಇರುವುದರಿಂದಾಗಿ ಜನಸಂಖ್ಯೆ ಶಿಕ್ಷಣ ಪಡೆಯುವಲ್ಲಿ ವಿಫಲರಾಗ್ತಾ ಇದ್ದಾರೆ, ಜನಸಂಖ್ಯೆ ಶಿಕ್ಷಣ ಕೊಡುವಲ್ಲಿ ವಿಫಲರಾಗ್ತಾ ಇದ್ದೀವಿ. ಇದರಿಂದಾಗಿ ಜನಸಂಖ್ಯೆ ಏನಾಗ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಇದಲ್ಲದೇ ನಾವೇನು ನೋಡ್ಬೋದಾಗತ್ತೆ ಅಂತಂದರೆ ಒಟ್ಟಾರೆಯಾಗಿ ಹೇಳ್ತಾ ಹೋಗಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ತೀವ್ರಗತಿಯಲ್ಲಿ ಹೆಚ್ಚಾಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಆ ರೀತಿಯ ತೀವ್ರಗತಿಯ ಹೆಚ್ಚಳ ಆಗೋದಕ್ಕಾಗಿ ಅನೇಕ ರೀತಿಯ ಆರ್ಥಿಕ ಕಾರಣಗಳಿದ್ದಾವೆ, ಸಾಮಾಜಿಕ ಕಾರಣಗಳಿದ್ದಾವೆ, ಧಾರ್ಮಿಕ ಕಾರಣಗಳಿದ್ದಾವೆ, ಭೌಗೋಳಿಕ ಕಾರಣಗಳಿದ್ದಾವೆ, ರಾಜಕೀಯ ಕಾರಣಗಳಿದ್ದಾವೆ, ಇನ್ನಿತರ ಕಾರಣಗಳು ಕೂಡ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಈ ರೀತಿ ದೇಶದಲ್ಲಿ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ, ಜನರಲ್ಲಿ ಅರಿವು ಮೂಡಿಸುವಲ್ಲಿ ವಿಫಲರಾದಂತೆ ಹೋದಂತೆ ದೇಶ ಆರ್ಥಿಕವಾಗಿ ಹಿಂದೇಟು ಹಾಕುವುದರಲ್ಲಿ ಸಂದೇಹ ಇಲ್ಲ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಹೇಳಬಹುದಾಗಿದೆ. ಇಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ ನಂತರದ ಇದೇ ಟಾಪಿಕ್ಗೆ ಸಂಬಂಧಪಟ್ಟಾಗೆ ನಾವು ಚರ್ಚೆ ಮಾಡಿದ್ದೇ ಆದರೆ ಕೆಲವೊಂದು MCQsಗಳನ್ನು ಸ್ಟಡಿ ಮಾಡಿದ್ದೇ ಆದರೆ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಮೇಲ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಈಸ್ ಎಷ್ಟು ಅಂತಕ್ಕಂಥದ್ದು 2011ರ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪುರುಷ ಜನಸಂಖ್ಯೆ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇ ಆದರೆ ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ, 4 ಆಪ್ಷನ್ಸ್ಗಳು. ಒಂದು 68.6 ಕ್ರೋರ್, ಎರಡನೇದಾಗಿ 77.0 ಕ್ರೋರ್, 80.6 ಕ್ರೋರ್ಸ್, ನನ್ ಆಫ್ ದ ಅಬೋವ್ ಅಂತಕ್ಕಂಥ 4 ಇದ್ದಾವೆ. ಆ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ನಂಬರ್ 1 ಆಗಿದೆ. ಎಷ್ಟು ಅಂತಂದರೆ 68.6 ಕ್ರೋರ್ ಆಗಿದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ವಾಟ್ ಆರ್ ದ ಸೋಷಿಯಲ್ ಫ್ಯಾಕ್ಟರ್ಸ್ ಫಾರ್ ಇನ್ಕ್ರೀಸಿಂಗ್ ಬರ್ತ್ ರೇಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ಅದು ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳ ಆಗೋದಕ್ಕಾಗಿ ಕಾರಣವಾಗಿರ್ತಕ್ಕಂಥ ಸಾಮಾಜಿಕ ಅಂಶಗಳು ಯಾವುವು ಅಂತಂದಾಗ ಅರ್ಲಿ ಮ್ಯಾರೇಜ್ ನಂಬರ್ 1,
ಯೂನಿವರ್ಸಲಿಟಿ ಆಫ್ ಮ್ಯಾರೇಜ್ ಎರಡನೇದು, ಜಾಯಿಂಟ್ ಫ್ಯಾಮಿಲಿ ಅಂತಕ್ಕಂಥದ್ದು ಮೂರನೇದು, ಆಲ್ ಆಫ್ ದ ಅಬವ್ ಅಂತಕ್ಕಂಥದ್ದು ನಾಲ್ಕನೇದು. ಈಗಾಗಲೇ ನಾವು ಸ್ಟಡಿ ಮಾಡ್ತಾ ಹೋದ್ವಿ. ಬೇಗ ಮದುವೆ ಮಾಡ್ತಾ ಹೋಗ್ತಾರೆ. ಸಾಮಾಜಿಕ ಅಂಶಗಳು ನಮ್ಮ ಭಾರತ ಜನಸಂಖ್ಯೆಗೆ ಏರಿಕೆಗೆ ಕಾರಣಗಳಾಗಿರ್ತಕ್ಕಂಥ ಸಾಮಾಜಿಕ ಅಂಶಗಳನ್ನ ಅಧ್ಯಯನ ಮಾಡಿದಾಗ ಹೌದು, ನಮ್ಮ ದೇಶದಲ್ಲಿ ಬೇಗನೆ ಮದುವೆ ಮಾಡ್ತಾ ಹೋಗ್ತಾರೆ ಮತ್ತು ಕಂಪಲ್ಸರಿ ಮ್ಯಾರೇಜ್ ಎಲ್ಲರೂ ಕೂಡ ಮದುವೆ ಮಾಡ್ಕೊಳ್ಳೇಬೇಕಾಗ್ತಾ ಹೋಗುತ್ತೆ. ನಂತರದಲ್ಲಿ ಏನಾಗ್ತಾ ಬರ್ತದೆ, ನಮ್ಮಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಇರುವುದರಿಂದಾಗಿ ಅಲ್ಲಿ ಮನೆ ಯಜಮಾನನೇ ಬೇರೆಯೇ ಆಗಿರ್ತಾನೆ, ಉಳಿದವರೆಲ್ಲರೂ ಆರಾಮಾಗಿರ್ತಾ ಹೋಗ್ತಾರೆ, ಯಾವುದೇ ತೊಂದರೆ ಅನಿಸೋದಿಲ್ಲ, ಅವ್ರು ಆರಾಮಾಗಿ ಮಕ್ಕಳನ್ನು ಪಡಿತಾನೆ ಹೋಗ್ತಾರೆ ಅಂತಕ್ಕಂಥದ್ದು. ಅದರಿಂದಾಗಿ ಈ ಮೂರು ಪಾಯಿಂಟ್ಸ್ಗಳು ಸತ್ಯ ಆಗಿರೋದ್ರಿಂದಾಗಿ ಆಲ್ ಆಫ್ ದ ಅಬವ್ ಅಂತಕ್ಕಂಥ ಉತ್ತರ ಏನಾಗ್ತಾ ಬರುತ್ತೆ, ಇಲ್ಲಿ ಸರಿ ಆಗ್ತಾ ಬರುತ್ತೆ. ನಂತರದಲ್ಲಿ ನಾವು ಮೂರನೇ ಒಂದು ಪ್ರಶ್ನೆನ ನಾವು ನೋಡ್ತಾ ಹೋಗೋಣ. ಆ ಮೂರನೇ ಪ್ರಶ್ನೆ ಏನು ಅಂತಂದರೆ, ಅಕಾರ್ಡಿಂಗ್ ಟು 2011 ಆ್ಯನ್ಯುವಲ್ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್ ರೇಟ್ ಏನಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ವಾರ್ಷಿಕ ಜನಸಂಖ್ಯಾ ಬೆಳವಣಿಗೆಯ ದರ ಅಕಾರ್ಡಿಂಗ್ ಟು 2011 2011 ಪ್ರಕಾರ ವಾರ್ಷಿಕ ಜನಸಂಖ್ಯೆ ಬೆಳವಣಿಗೆಯ ದರ ಏನು ಅಂತ ನಾವು ನೋಡಿದ್ದೆ ಆದರೆ ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಒಂದನೇದಾಗಿ 1.76%, ಎರಡನೇದಾಗಿ 2.20%, ನೆಕ್ಸ್ಟ್ 3.35%, ನೆಕ್ಸ್ಟ್ ಆಲ್ ಆಫ್ ದ ಅಬವ್ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ 2011 ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ವಾರ್ಷಿಕ ಜನಸಂಖ್ಯೆಯ ಬೆಳವಣಿಗೆ ದರ 1.76 ಇದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ನಂತರ ಕ್ವಶನ್ ನಾವು ನೋಡ್ತಾ ಹೋಗೋಣ. ವಿಚ್ ಆರ್ 2 ಕಾಸಸ್ ಫಾರ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ? ಯಾವ 2 ಕಾರಣಗಳು ಭಾರತದಲ್ಲಿ ಜನಸಂಖ್ಯೆ ಏರಿಕೆಯಾಗೋದಕ್ಕೆ ಕಾರಣಗಳು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. 2 ಕಾರಣಗಳು ಅಂತಂದಾಗ ಒಂದು ಡಿಕ್ಲೈನಿಂಗ್ ಡೆತ್ ರೇಟ್, ಇನ್ನೊಂದು ಇನ್ಕ್ರೀಸಿಂಗ್ ಬರ್ತ್ ರೇಟ್. ನಾವಿಲ್ಲಿ ಈಗಾಗಲೇ ಹಿಂದೆ ನಾವು ಸ್ಟಡಿ ಮಾಡಿದ್ವಿ. ಇದರಲ್ಲೇ ಏನು ಅಂತಂದರೆ 3 ಪ್ರಮುಖ ಅಂಶಗಳು ಬರ್ತಾ ಇದ್ದಾವೆ. ಇಲ್ಲಿ ಒಂದು ಡೆತ್ ರೇಟ್ ಆಗಿರ್ಬೋದು, ಬರ್ತ್ ರೇಟ್ ಆಗಿರ್ಬೋದು, ಇನ್ನೊಂದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗೋದಾದ್ರೆ ಆಗಿರ್ಬೋದು. ನಮ್ಮ ದೇಶದಲ್ಲಿ ವಲಸೆ ಹೋಗ್ತಕ್ಕಂಥದ್ದು ಅಷ್ಟು ಜನಸಂಖ್ಯೆ ಅಥವಾ ವಲಸೆ ಬರೋದು ಅಷ್ಟು ಜನಸಂಖ್ಯೆ ಏರಿಕೆಗೆ ಸಮಸ್ಯೆ ಅಲ್ಲ. ಇಲ್ಲಿರ್ತಕ್ಕಂಥದ್ದು ಡಿಕ್ಲೈನಿಂಗ್ ಡೆತ್ ರೇಟು ಮತ್ತು ಇನ್ಕ್ರೀಸಿಂಗ್ ಬರ್ತ್ ರೇಟ್. ನಾವು ಈಗಾಗಲೇ ನೋಡಿದ್ವಿ. ಮರಣ ಪ್ರಮಾಣದ ಇಳಿಕೆಗೆ ಕಾರಣಗಳು ಏನು ಮತ್ತು ಜನನ ಪ್ರಮಾಣದ ಏರಿಕೆಗೆ ಕಾರಣಗಳು ಏನು, ಇವೆರಡೇ ಪಾಪ್ಯುಲೇಷನ್ ಗ್ರೋತ್ಗೆ ಕಾರಣ ಭಾರತದಲ್ಲಿ ಅಂತ ನಾವು ಸ್ಟಡಿ ಮಾಡಿದ್ವಿ. ಅದರಿಂದಾಗಿ ಡಿಕ್ಲೈನಿಂಗ್ ಡೆತ್ ರೇಟು ಮತ್ತು ಇನ್ಕ್ರೀಸಿಂಗ್ ಬರ್ತ್ ರೇಟು 2 ಸರಿಯಾದ ಉತ್ತರಗಳು ಇದ್ದಾವೆ. ಅವು 2 ಆಪ್ಷನ್ಸ್ಗಳು ಒಂದನೇದು ಎರಡನೇದಿದೆ. ಮೂರನೇದು ನೋ ನಾಲೆಜ್ ಅಂತಿದೆ, ಅದು ಸಂಬಂಧ ಪಡದೇ ಇರತಕ್ಕಂಥ ಉತ್ತರ ಆಗ್ತಾ ಬರುತ್ತೆ. ನಾಲ್ಕನೇದು 1 ಮತ್ತು 2 ಆರ್ ಕರೆಕ್ಟ್ ಅಂತ ಇದೆ. 1 and 2 ಆರ್ ಕರೆಕ್ಟ್. ಹೌದು, ನಮಗೆ ಡಿಕ್ಲೈನಿಂಗ್ ಡೆತ್ ರೇಟ್ ಅನ್ನೋದು ಕರೆಕ್ಟು, ಇನ್ಕ್ರೀಸಿಂಗ್ ಬರ್ತ್ ರೇಟ್ ಅನ್ನೋದು ಕರೆಕ್ಟು. ಅದಕ್ಕಾಗಿ ಆನ್ಸರ್ ಏನು ಹೇಳ್ತಾ ಬರ್ತಾ ಇದ್ವಿ, ನಂಬರ್ 4 1 and 2 ಆರ್ ಕರೆಕ್ಟ್ ಅಂತಕ್ಕಂಥ ಆಪ್ಷನ್ನ ನಾವು ಚಾಯ್ಸ್ ಮಾಡಬೇಕಾಗುತ್ತದೆ. ಕೊನೆಯದಾಗಿ ನಾವು ನೋಡ್ತಾ ಹೋಗೋಣ. ಇನ್ ಇಂಡಿಯಾ ಮ್ಯಾರೇಜ್ ಏಜ್ ಆಫ್ ದ ಫಿಮೇಲ್ ಏಜ್. ಹೌದಾ, ನಮ್ಮಲ್ಲಿ ಇದನ್ನೇನು ಅಂತಂದರೆ ನಮ್ಮಲ್ಲಿ ಪಾಪ್ಯುಲೇಷನ್ ಪಾಲಿಸಿ ಏನು ಬರ್ತಾ ಇದೆಯಲ್ಲ, ಒಂದು 2000 ಪಾಪ್ಯುಲೇಷನ್ ಪಾಲಿಸಿ 2000 ಏನಿದೆ ಅದು ನಿಗದಿ ಮಾಡಿದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಮದುವೆ ಏಜು ಹೆಣ್ಮಕ್ಳಿಗೆ ಎಷ್ಟು ನಿಗದಿ ಅಂತ ಮಾಡಿದೆ ಅಂತ ನಾವು ನೋಡಿದ್ವಿ. ಅದು ಏನು ಅಂತಂದರೆ 18, ದ ಏಜ್ ಆಫ್ 18 ಅಂತಕ್ಕಂಥದ್ದು. ಇಲ್ಲಿ ಆಪ್ಷನ್ಸ್ ಏನಿದ್ದಾವೆ 18, 19, 20, 25 ಅಂತಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ 18 ಆಗಿದೆ. ಇಲ್ಲಿ ನಾವು ಈಗ 2 ಕ್ಲಾಸ್ಗಳ ನಡುವೆ ನಾವು ಕಲ್ತಿರೋದು ಏನು ಅಂತಂದರೆ ಭಾರತದಲ್ಲಿ ಜನಸಂಖ್ಯೆಯ ಏರಿಕೆಗೆ ಕಾರಣಗಳು ಯಾವುವು ಅಂತಕ್ಕಂಥದ್ದು ಸ್ಟಡಿ ಮಾಡ್ತಾ ಹೋದ್ವಿ. ಏರಿಕೆಗೆ ಕಾರಣಗಳು ಅಂತಂದಾಗ 2 ಪ್ರಮುಖ ಅಂಶಗಳು ಕಾರಣವಾಗ್ತಾ ಇದ್ದಾವೆ. ಒಂದು ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ, ಮತ್ತೊಂದು ಬರ್ತ್ ರೇಟು ಹೆಚ್ಚಿಗೆ ಆಗ್ತಾ ಬರ್ತಾ ಇದೆ. ಡೆತ್ ರೇಟ್ ಕಡಿಮೆ ಆಗೋದಕ್ಕೆ ಕಾರಣಗಳು ಏನು ಅನ್ನೋದನ್ನು ಕೂಡ ನಾವು ಸ್ಟಡಿ ಮಾಡಿದ್ವಿ. ಮತ್ತು ಬರ್ತ್ ರೇಟ್ ಹೆಚ್ಚಿಗೆ ಆಗೋದಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದನ್ನು ಯಾವ ರೀತಿಯಾಗಿ ಆರ್ಥಿಕ ಅಂಶಗಳಿದ್ದಾವೆ, ಸಾಮಾಜಿಕ ಅಂಶಗಳಿದ್ದಾವೆ, ರಾಜಕೀಯ ಅಂಶಗಳಿದ್ದಾವೆ, ಭೌಗೋಳಿಕ ಅಂಶಗಳಿದ್ದಾವೆ. ಇಷ್ಟೆಲ್ಲ ಸೇರಿಕೊಂಡು ನಮ್ಮ ದೇಶದ ಜನಸಂಖ್ಯೆ ಏರಿಕೆಗೆ ಏನು ಮಾಡ್ತಾ ಇದ್ದಾವೆ ಅಂತಂದರೆ ಪಾಲ್ದಾರರಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದ್ವಿ. ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗ್ರಿ, ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಸರಿಯಾಗಿ ನಾವು ತಿಳ್ಕೊಳ್ತಾ ಹೋಗ್ರಿ ಅಂತ ಹೇಳುತ್ತಾ ನಾನು ಈ ಕ್ಲಾಸ್ಗೆ ಫುಲ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.